ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧ ಫೋಕ್ಸೋ ಪ್ರಕರಣ ದಾಖಲಾಗ್ತಾ ಇದ್ದಂತೆ ತನಿಖೆ ಕೂಡ ಚುರುಕುಗೊಂಡಿದೆ. ಇದೀಗ ಸದಾಶಿವನಗರ ಠಾಣೆ ಪೊಲೀಸರಿಂದ ತನಿಖೆ ಚುರುಕುಗೊಂಡಿದೆ. ಸದಾಶಿವನಗರ ಠಾಣೆಯ ಪೊಲೀಸರು ಬಿಎಸ್ವೈ ಧವಳಗಿರಿ ನಿವಾಸಕ್ಕೆ ಬಂದು ಭೇಟಿಯನ್ನ ಕೊಟ್ಟಿದ್ದಾರೆ. ಭೇಟಿಯನ್ನ ಕೊಡೋದರ ಮುಖಾಂತರ ಪ್ರಾಥಮಿಕ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಪಡೆದುಕೊಂಡು ಹೋಗ್ತಾರೆ. ಬಹಳ ಸೂಕ್ಷ್ಮ ವಿಚಾರ ಇದು. ಲೈಂಗಿಕ ದೌರ್ಜನ್ಯ ಆರೋಪದ ವಿಚಾರವಾಗಿ ದಾಖಲಾಗಿರುವ ಎಫ್ಐಆರ್ ಬಗ್ಗೆ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಮನೆಗೆ ಇದೀಗ ಪೊಲೀಸರು ಧಾವಿಸಿರುವಂತದ್ದು. ಇದೀಗ ಆಕೆ ಯಾವತ್ತಾಗಿದ್ದು ಘಟನೆ, ಆಕೆ ಕೊಟ್ಟಿರುವಂತಹ ಕಂಪ್ಲೇಂಟ್ ಏನು ಮತ್ತು ಆಕೆ ವಿರುದ್ಧ ಕೇಳಿ ಬರ್ತಾ ಇರುವಂತಹ ದೂರು ಏನು, ಇವೆಲ್ಲದ್ರ ಬಗ್ಗೆ ಪ್ರಾಥಮಿಕವಾಗಿ ಎಲ್ಲರ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡೆದುಕೊಳ್ಬೇಕಾಗುತ್ತೆ. ಯಡಿಯೂರಪ್ಪ ಅವ್ರ ಕಡೆಯಿಂದಲೂ ಹೌದು, ಆಕೆ ಕೊಟ್ಟಿರುವಂತಹ ಕಂಪ್ಲೇಂಟ್ ಕೂಡ ಹೌದು. ಹಾಗಾಗಿ ಇದೀಗ ಬಿಎಸ್ವೈ ಅವರ ಧವಳಗಿರಿ ನಿವಾಸಕ್ಕೆ ಪೊಲೀಸರು, ಸದಾಶಿವನಗರ ಠಾಣೆಯ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ. ಫೆಬ್ರವರಿ ತಿಂಗಳಲ್ಲಿ ಆಗಿರುವಂತಹ ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ಆಗಿದೆ ಅಂತ ಕೇಳಿ ಬಂದಿರುವಂತಹ ಆರೋಪ ಇದು. ಮಗಳು ಮತ್ತು ಆಕೆಯ ತಾಯಿ ಇಬ್ರು ಮನೆ ಮುಂದೆ ಬಂದು ನಿಂತಿದ್ರು. ಆಕೆಯ ಕಷ್ಟವನ್ನ ಕೇಳಿ ನಿವಾರಿಸಿ ಕಳಿಸಿದ್ದೆ ನಾನು. ಅಷ್ಟಾಗಿದ್ದು ಬಿಟ್ರೆ ನನಗೆ ಇನ್ನೇನು ಆ ಪ್ರಕರಣದ ಬಗ್ಗೆ ಗೊತ್ತಿಲ್ಲ. ಬಟ್ ಈಗ ನೋಡಿದ್ರೆ ನನ್ನ ಮೇಲೆ ಎಫ್ಐಆರ್ ಆಗಿದೆ ಅನ್ನೋ ಮಾಹಿತಿ ಇದೆ ಅಂತ ಸ್ಪಷ್ಟನೆಯನ್ನ ಯಡಿಯೂರಪ್ಪ ಕೊಟ್ಟಿದ್ರು. ಇದೇ ರೀತಿಯಾಗಿ ಆಕೆ ಈಗಾಗಲೇ ಸುಮಾರು 53 ಪ್ರಕರಣಗಳನ್ನ ಬೇರೆ ಬೇರೆ ಠಾಣೆಯಲ್ಲಿ ಬೇರೆ ಬೇರೆಯವರ ವಿರುದ್ಧ ದಾಖಲು ಮಾಡಿದ್ದಾಳೆ. ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಫೋಕ್ಸೋ ಕೇಸ್ ಪ್ರಕರಣ ಈಗಾಗಲೇ 53 ಮಂದಿ ವಿರುದ್ಧ ದೂರನ್ನ ಕೊಟ್ಟಿದ್ದಾಳೆ ಆಕೆ. ದೊಡ್ಡ ದೊಡ್ಡ ಉದ್ಯಮಿಗಳು, ಪೊಲೀಸ್ ಅಧಿಕಾರಿಗಳ ವಿರುದ್ಧವೇ ದೂರು ಕೊಟ್ಟಿದ್ದಾಳೆ ಆಕೆ. ಅದಷ್ಟೇ ಅಲ್ಲ, ಸ್ವಂತ ತನ್ನ ಪತಿ ಮತ್ತು ಕುಟುಂಬಸ್ಥರ ವಿರುದ್ಧವೂ ಕೂಡ ದೂರು ದಾಖಲು ಮಾಡಿದ್ಲು. ಇಂತಹದ್ದೇ ಪ್ರಕರಣಗಳಲ್ಲಿ ದೂರುದಾರೆ ಮಹಿಳೆ ವಿರುದ್ಧ ಇದೀಗ ದಾಖಲೆಗಳನ್ನ ಬಿಡುಗಡೆ ಕೂಡ ಮಾಡಲಾಗಿದ್ದು ಎಲ್ಲ ಆಯಾಮದಲ್ಲೂ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇಷ್ಟೆಲ್ಲ ಈಗೇನೋ ಸುಮಾರು 53 ಮಂದಿ ವಿರುದ್ಧ ದೂರು ದಾಖಲು ಮಾಡಿದ್ದಾಳೆ ಹಲವು ಠಾಣೆಗಳಲ್ಲಿ ಆಕೆ. ಈ ಒಂದು ವಿಚಾರ ಆಕೆಯ ನಡೆಯ ಬಗ್ಗೆಯೇ ಒಂದು ಕಡೆ ಅನುಮಾನ ಮೂಡಿಸ್ತಾ ಇದೆ. ಮಗದೊಂದು ಕಡೆ ಹೋಮ್ ಮಿನಿಸ್ಟರ್ ಕೂಡ ಪ್ರತಿಕ್ರಿಯೆ ಕೊಟ್ಟರು. ಆಕೆಯ ಮಾನಸಿಕ ಅಸ್ವಸ್ಥೆಯ ಅನ್ನುವಂತಹ ಅನುಮಾನದ ರೀತಿಯಲ್ಲೂ ಕೂಡ ಮಾತಾಡಿದ್ರು. ಯಡಿಯೂರಪ್ಪ ಅವರು ಕೂಡ ಅದನ್ನೇ ಹೇಳಿದ್ರು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ನಿಜಕ್ಕೂ ಈ ಪ್ರಕರಣ ಒಂದ್ ರೀತಿ ಮುಜುಗರ, ಸತ್ಯಕ್ಕೆ ದೂರವಾದದ್ದೋ ಮತ್ತೊಂದೋ ಮಗದೊಂದು ತನಿಖೆಯ ನಂತರ ಗೊತ್ತಾಗುತ್ತೆ. ಬಟ್ ಈಗ ಆಕೆಯ ವಿರುದ್ಧವೂ ಕೂಡ ಕೆಲವೊಂದು ಆರೋಪಗಳು ಕೇಳಿ ಬರ್ತಾ ಇದೆ. ಪೊಲೀಸರ ತನಿಖೆ ಯಾವ ರೀತಿಯಲ್ಲಿ ಸಾಗ್ತಾ ಇದೆ ಈ ವಿಚಾರದಲ್ಲಿ ಅಂತ? ವಿದ್ಯಾ, ನಿನ್ನೆ ತಡರಾತ್ರಿ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರವರ ವಿರುದ್ಧ IPC ಸೆಕ್ಷನ್ 354A ಹಾಗೂ ಪೋಕ್ಸೋ ಪ್ರಕರಣದಲ್ಲಿ ದಾಖಲಾಗಿದೆ. ಈ ಸಂತ್ರಸ್ತ ಮಹಿಳೆ ತನ್ನ ಮಗಳ ಮೇಲೆ ಅತ್ಯಾಚಾರ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಯಡಿಯೂರಪ್ಪನವರ ಬಳಿ ನ್ಯಾಯವನ್ನು ಕೊಡಿಸೋದಕ್ಕೆ ಹೋದಂತಹ ಸಂದರ್ಭದಲ್ಲಿ, ನ್ಯಾಯವನ್ನು ಕೇಳೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ನನ್ನ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಈ ಮಹಿಳೆ ದೂರನ್ನು ಕೊಟ್ಟಿದ್ರು. ನಿನ್ನೆ ತಡರಾತ್ರಿವರೆಗೂ ಆ ದೂರನ್ನು ಪರಿಶೀಲನೆಯನ್ನು ನಡೆಸಿದಂತಹ ಪೊಲೀಸರು ಆ ಬಳಿಕ FIR ಅನ್ನು ಕೂಡ ದಾಖಲು ಮಾಡಿದ್ದಾರೆ. ಆದರೆ ಈ ಹಿಂದೆ ಈ ಮಹಿಳೆ ಎಲ್ಲೆಲ್ಲಿ ದೂರನ್ನು ದಾಖಲು ಮಾಡಿದ್ದಾರೆ ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ತನ್ನ ಮಗಳ ಮೇಲೆ ಅತ್ಯಾಚಾರ ಆಗಿದೆ, ಅತ್ಯಾಚಾರ ಆರೋಪಿಯನ್ನು ಬಂಧಿಸಿ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕಡೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅದು ಸೌತ್ ಈಸ್ಟ್ DCP ಇರ್ಬೋದು, ಮತ್ತು ಪೊಲೀಸ್ ಆಯುಕ್ತರ ಕಚೇರಿ ಇರ್ಬೋದು, ಕೋರಮಂಗಲ ಪೊಲೀಸ್ ಠಾಣೆ ಇರ್ಬೋದು, ಹೀಗೆ ನಾನಾ ಕಡೆ ಸುಮಾರು 10ಕ್ಕೂ ಹೆಚ್ಚು ಅಧಿಕಾರಿಗಳು, ಅವರ ಅತ್ತೆ ಮಾವ, ಅವರ ಗಂಡ, ಅವರ ಮಗ, ಹೀಗೆ ಸಾಕಷ್ಟು ಜನರ ಮೇಲೆ ಒಂದಷ್ಟು ದೂರನ್ನು ಈ ಮಹಿಳೆ ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಸದ್ಯ FIR ದಾಖಲಾಗಿದೆ. ಮತ್ತೆ ಈ ಒಂದು FIR ಸಂಬಂಧ ಮುಂದಿನ ಕಾನೂನು ಪ್ರಕ್ರಿಯೆಗಳೇನಿದಾವೋ ಅದನ್ನು ಜರುಗಿಸೋದಕ್ಕೆ ಪೊಲೀಸರು ತಯಾರಿಯನ್ನ ಮಾಡಿಕೊಂಡಂತೆ ಕಾಣಿಸ್ತಿದೆ. ಇವತ್ತು ಸದಾಶಿವನಗರ ಪೊಲೀಸರು ಸದಾಶಿವನಗರದ ಡಾಲರ್ಸ್ ಕಾಲೋನಿಯಲ್ಲಿರೋ ಯಡಿಯೂರಪ್ಪನವರ ಮನೆಗೆ ಹೋಗಿದ್ರು. ಅಲ್ಲಿ ಈ ಒಂದು ಕಂಪ್ಲೇಂಟ್ ಸಂಬಂಧ ಒಂದಷ್ಟು ಮಾಹಿತಿಗಳನ್ನು ತೆಗೆದುಕೊಂಡಿದ್ದಾರೆ. ಯಾವತ್ತು ಆ ಮಹಿಳೆ ಬಂದಿದ್ರು, ನೀವು ಆ ಮಹಿಳೆ ಜೊತೆ ಏನು ಮಾತನಾಡಿದ್ರಿ ಅನ್ನೋ ನಿಟ್ಟಿನಲ್ಲಿ ಯಡಿಯೂರಪ್ಪನವರಿಂದ ಒಂದಷ್ಟು ಮಾಹಿತಿಗಳನ್ನು ಕೇಳೋ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಮತ್ತೆ ಮುಂದೆ ಏನು ಅಂತ ಹೇಳಿದ್ರೆ, ಆ ಸಂತ್ರಸ್ತ ಯುವತಿ, ಅಪ್ರಾಪ್ತ ಯುವತಿ ಯಾರಿದ್ದಾರೆ, ಆ ಯುವತಿಯನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಬೇಕು. ಆ ಬಳಿಕ ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟನ್ನು ಕೂಡ ದಾಖಲು ಮಾಡಬೇಕಾಗುತ್ತೆ. ಇದೆಲ್ಲವೂ ಕೂಡ ಈ ಕಂಪ್ಲೇಂಟ್ನ ನೈಜತೆ, ವಾಸ್ತವದ ಆಧಾರ
ಆಧಾರದ ಮೇಲೆ ಮುಂದೆ ಜರುಗಬಹುದಾದಂತಹ ಪ್ರಕ್ರಿಯೆಗಳು. ಸದ್ಯ FIR ದಾಖಲಾಗಿದೆ. ಈ FIRನ ನೈಜತೆ ಎಷ್ಟು ಅನ್ನೋ ಮಟ್ಟಿಗೆ ಒಂದಷ್ಟು ಪರಿಶೀಲನೆಯನ್ನು ನಡೆಸುವ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಕಾರಣ, ಈ ಹಿಂದೆ ಈಕೆ ಸುಮಾರು 53 ಬಾರಿ ಬೇರೆಯವರ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಹೀಗಾಗಿ ದುರುದ್ದೇಶವನ್ನು ಏನಾದರೂ ಇಟ್ಕೊಂಡು ಈ ಕಂಪ್ಲೇಂಟನ್ನು ಕೊಟ್ಟಿದ್ದಾರಾ ಅನ್ನೋ ನಿಟ್ಟಿನಲ್ಲಿ ಪರಿಶೀಲನೆಯನ್ನು ಸಹ ನಡೆಸ್ತಿದ್ದಾರೆ. ಸದ್ಯ ಇದೀಗ ಸದಾಶಿವನಗರ ಪೊಲೀಸ್ ಇನ್ಸ್ಪೆಕ್ಟರ್ ಗಿರೀಶ್ ಹಾಗೆ ಕೇಂದ್ರ ವಲಯ DCP ಶೇಖರ್ ತೆಕ್ಕಣ್ಣನವರ್ ಇದೀಗ ಪೊಲೀಸ್ ಆಯುಕ್ತರನ್ನ ಭೇಟಿಯಾಗಿದ್ದಾರೆ. ಘಟನೆಯ ಬಗ್ಗೆ ಮತ್ತೆ ಮುಂದಿನ ಕಾನೂನು ಪ್ರಕ್ರಿಯೆಗಳನ್ನು ಏನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಯನ್ನು ಸಹ ನಡೆಸ್ತಿದ್ದಾರೆ. ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮ ಡೀಟೇಲ್ಸ್ಗೆ.